ನಟ ದಿಲೀಪ್ ರಾಜ್ ಇಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ದಿಲೀಪ್ ರಾಜ್ ಹಠಾತ್ ನಿಧನ ಇಡೀ ಚಿತ್ರರಂಗವನ್ನೇ ಶಾಕ್ಗೆ ಒಳಗಾಗಿಸಿದೆ. ಕೇವಲ 47ನೇ ವಯಸ್ಸಿನಲ್ಲಿ ದಿಲೀಪ್ ರಾಜ್ ವಿಧಿವಶರಾಗಿದ್ದು ಹೇಗೆ? ಕಿರುತೆರೆ ಮತ್ತು ಬೆಳ್ಳಿತೆರೆಯ ಈ ಮಾಣಿಕ್ಯನ ಕೊನೆಯ ಕ್ಷಣಗಳು ಹೇಗಿದ್ವು ಗೊತ್ತಾ? ಈ ಹಠಾತ್ ಸಾವು ನೀಡಿದ ಎಚ್ಚರಿಕೆ ಏನು? ಬನ್ನಿ ಈ ಬಗ್ಗೆ ಪೂರ್ತಿಯಾಗಿ ತಿಳಿಯೋಣ. ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ, ಕೊನೆ ತನಕ ನೋಡಿ. ಮಿಲನ ಚಿತ್ರದ ವಿಲನ್ ಆಗಿ ಎದುರಾಗಿದ್ದ ಈ ನಟ ಕರ್ನಾಟಕದ ಮನೆಗಳ ನೆಚ್ಚಿನ ಏಜೆಯಾಗಿ ಬೆಳೆದಿದ್ದು ಹೇಗೆ? ಒಬ್ಬ ನಟನಾಗಿ ನಿರ್ಮಾಪಕನಾಗಿ ಅವರು ಸವಿಸಿದ ಹಾದಿ ಮಾತ್ರ ಅಸಾಮಾನ್ಯ. ನಟ ಮತ್ತು ನಿರ್ಮಾಪಕ ದಿಲೀಪ್ ರಾಜ್ ಇಂದು ಮುಂಜಾನೆ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. 47 ವರ್ಷದ ದಿಲೀಪ್ ರಾಜ್ ಅವರಿಗೆ ಮನೆಯಲ್ಲಿ ಹಠಾತ್ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತರಾಗಿದ್ದಾರೆ. ಇತ್ತೀಚೆಗಷ್ಟೇ ತೆರೆ ಕಂಡಿದ್ದ ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲಿ ನಟಿಸಿದ್ದ ಅವರು ಹೀಗೆ ಹಠಾತ್ತನೆ ಬಿಟ್ಟು ಹೋಗ್ತಾರೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ದಿಲೀಪ್ ರಾಜ್ ಅವರ ಈ ಸಿನಿಮಾ ಪಯಣ ಆರಂಭವಾಗಿದ್ದು 2005ರ ಬಾಯ್ ಫ್ರೆಂಡ್ ಚಿತ್ರದ ಮೂಲಕ. ಆದರೆ ಇಡೀ ಕರ್ನಾಟಕಕ್ಕೆ ಇವರ ಪ್ರತಿಭೆ ಏನೆಂದು ತೋರಿಸಿದ್ದು 2007ರ ಮಿಲನ ಚಿತ್ರ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎದುರು ಖಳನಾಯಕನಾಗಿ ದಿಲೀಪ್ ಮಿಂಚಿದ್ರು. ಈ ಸಿನಿಮಾದ ಹೇಮಂತ್ ಎಂಬ ಪಾತ್ರ ಇಂದಿಗೂ ಜನರ ಮನಸ್ಸಲ್ಲಿದೆ. ನಂತರ 7 o'clock, ಕ್ಷಣ, ಸಸ್ಪೆನ್ಸ್ ಥ್ರಿಲ್ಲರ್, ಯೂಟರ್ನ್ ಸಿನಿಮಾಗಳಿಗಿಂತಲೂ ಇವರು ಹೆಚ್ಚು ಜನಪ್ರಿಯವಾಗಿದ್ದು ಕಿರುತೆರೆಯ ಮೂಲಕ. ರಥಸಪ್ತಮಿ, ಕಂಬದ ಮನೆ, ಜನನಿಯಂತಹ ಸೀರಿಯಲ್ಗಳ ಮೂಲಕ ಮನೆ ಮಾತಾದ್ರು. ಜಿ ಕನ್ನಡದ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ಎಜೆ ಪಾತ್ರ ಅವರಿಗೆ ದೊಡ್ಡ ಫ್ಯಾನ್ ಬೇಸ್ ಅನ್ನ ತಂದುಕೊಟ್ಟಿತ್ತು. ಕೇವಲ ನಟನಾಗಿ ಉಳಿಯದ ದಿಲೀಪ್ ರಾಜ್ ಪತ್ನಿ ಶ್ರೀವಿದ್ಯಾ ಅವರ ಜೊತೆ ಸೇರಿ D2R ಮೀಡಿಯಾ ಆರಂಭಿಸಿದ್ರು. ಹಿಟ್ಲರ್ ಕಲ್ಯಾಣ, ಕೃಷ್ಣ ರುಕ್ಕು ಅಂತಹ ಯಶಸ್ವಿ ಧಾರಾವಾಹಿಗಳನ್ನ ನಿರ್ಮಿಸಿ ನೂರಾರು ಕುಟುಂಬಗಳಿಗೆ ಉದ್ಯೋಗವನ್ನ ನೀಡಿದ್ರು. ಅವರ ನಿರ್ಮಾಣದ ಧಾರಾವಾಹಿಗಳು ಎಂದಿಗೂ TRPಯಲ್ಲಿ ಮುಂಚೂಣಿಯಲ್ಲಿವೆ. ದಿಲೀಪ್ ರಾಜ್ ಅವರ ಸಾವು ಕೇವಲ ಅವರ ಕುಟುಂಬಕ್ಕೆ ಮಾತ್ರವಲ್ಲ, ಇಡೀ ಕರ್ನಾಟಕ ಕಲಾಮಾತೆಗೆ ದೊಡ್ಡ ನಷ್ಟ. ಎಷ್ಟೋ ಯುವ ಪ್ರತಿಭೆಗಳಿಗೆ ಅವರು ಸ್ಫೂರ್ತಿಯಾಗಿದ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಆ ಭಗವಂತ ನೀಡಲಿ ಅಂತ ಪ್ರಾರ್ಥಿಸೋಣ. ಸ್ನೇಹಿತರೆ, ದಿಲೀಪ್ ರಾಜ್ ಅವರ ನಟನೆಯಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಪಾತ್ರ ಯಾವುದು? ಮಿಲನದ ವಿಲನ್ ಪಾತ್ರವೋ ಅಥವಾ ಹಿಟ್ಲರ್ ಕಲ್ಯಾಣದ ಎಜೆ ಪಾತ್ರವೋ? ಕಮೆಂಟ್ ಮಾಡಿ ಅವರಿಗೆ ನಿಮ್ಮ ಶ್ರದ್ಧಾಂಜಲಿಯನ್ನ ಸಲ್ಲಿಸಿ.